ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪ್ರತಿಷ್ಠಿತ ಶ್ರೀ ಓಲೆಮಠದ ಶ್ರೀ ಆನಂದ ದೇವರು ವ್ಯಸನಮುಕ್ತ ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗಿರುವ ಕಾರ್ಯ ಶ್ಲಾಘನೀಯ ಎಂದು ಎಐಎಂಐಎಂ ಪಕ್ಷದ ಜಿಲ್ಲಾಧ್ಯಕ್ಷ ಅಬ್ದುಲ್ ಸಾಬ್ ಸಮಾದರ್ ಅವರು ಹೇಳಿದ್ದಾರೆ. ಜಮಖಂಡಿ ನಗರದ ಓಲೆಮಠದಲ್ಲಿ ಶ್ರೀ ಆನಂದ ದೇವರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿ ಮಾತನಾಡಿರುವ ಅವರು, ಜಮಖಂಡಿ ನಗರದಲ್ಲಿ ಸಿಗರೆಟ್, ಬೀಡಿ, ಗುಟ್ಕಾ, ಮಾವ ಹಾಗೂ ಮದ್ಯಪಾನದಂತಹ ದುಶ್ಚಟಗಳಿಗೆ ಯುವಕರು ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದರು. ಈ ದುಶ್ಚಟಗಳನ್ನು ತೊಡೆದುಹಾಕಲು ಶ್ರೀ ಆನಂದ ದೇವರು ಕೈಗೊಂಡಿರುವ ಜಾಗೃತಿ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ. ಪಕ್ಷದ ವತಿಯಿಂದ ಶ್ರೀಗಳಿಗೆ ಸಂಪೂರ್ಣ ಸಹಾಯ ಮತ್ತು ಸಹಕಾರವನ್ನು ನೀಡಲಾಗುವುದು ಅಂತ ತಿಳಿಸಿದರು. ಜಿಲ್ಲಾ ಉಪಾಧ್ಯಕ್ಷ ಯಾಶಿನ್ ಲೋಧಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಯುವಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಆನಂದ್ ದೇವರು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ ಅಂತ ಹೇಳಿದರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಿ ವ್ಯಸನಮುಕ್ತ ಗ್ರಾಮಗಳ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ಅಮನ್ ಆವ್ಟಿ, ಮೊಹಸಿನ್ ಮುಲ್ಲಾ, ಸಮ್ಮತ್ ಪೆಂಡಾರಿ ಮತ್ತು ಪತ್ರಕರ್ತ ಶಿವಾನಂದ್ ಕೊನ್ನೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಜಮಖಂಡಿಯ ಪ್ರಸಿದ್ಧ ಮಠವಾದ ಮಠದಲ್ಲಿ ಆನಂದ್ ದೇವರನ್ನು ಭೇಟಿಯಾಗುವುದ ಮುಖ್ಯ ವಿಷಯ ಏನಂತಪ್ಪ ಅಂದ್ರೆ, ಅವರು ಒಂದು ಧೂಮಪಾನ ಮುಕ್ತ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿತ್ತು ಮತ್ತು ಅವರು ಮತ್ತು ನಾವು ಭೇಟಿಯಾಗಲು ಕನಕ ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾವು ಇವತ್ತು ಇಲ್ಲಿ ಬಂದು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಮತ್ತು ಮುಂದೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತೇಳಿ ನಮ್ಮಲ್ಲಿನೂ ಇದೆ. ಆದ ಕಾರಣಕ್ಕಾಗಿ ಅವ್ರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಈಗ ಮುಂದೆ ನಮ್ಮ ಜಮಖಂಡಿ ನಗರದಲ್ಲಿನೂ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಮಖಂಡಿನೂ ಈ ಥರ ಸುಧಾರಣೆ ಆಗಬೇಕಂತೇಳಿ ನಮ್ಮ ಇಚ್ಛೆ ಇತ್ತು. ಆದ ಕಾರಣಕ್ಕಾಗಿ ನಾವು ಆನಂದ್ ದೇವರು ಭೇಟಿಯಾಗಿ ಜನ ಸಮಾವೇಶವನ್ನು ಮಾಡಿದ್ವಿ. ಈಗ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ಹ್ಯಾಂಗೆ ಆನಂದ್ ದೇವರು ಹೇಳ್ತಾರೆ, ಒಂದು ಸೂಫಿ ಸಂತರನ್ನು ಕರೆಸಿ ಜನರಲ್ಲಿ ಇದರ ಬಗ್ಗೆ, ಕೆಟ್ಟ ಚಟಗಳ ಬಗ್ಗೆ ಆಗಲಿ, ಮಾವಗಳ ಬಗ್ಗೆ ಆಗಲಿ, ಸರಾಯಿಗಳ ಬಗ್ಗೆ ಆಗಲಿ, ಇದನ್ನು ಹ್ಯಾಂಗೆ ನಾವು ಬಿಡಬೇಕಂತೇಳಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತೇಳಿ ನಮ್ಮದು ಇಚ್ಛೆ ಇದೆ. ಅದನ್ನೇ ಆನಂದ್ ದೇವರ ಜೊತೆ ಚರ್ಚೆ ಮಾಡಿದ್ವಿ. ಇದರ ಬಗ್ಗೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಅವರು ಏನು ನಿರ್ದೇಶನ ನೀಡ್ತಾರೆ ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು ಪ್ರಯತ್ನವನ್ನು ನಾವು ಮಾಡಲಾಗ್ತೀವಿ. ಧನ್ಯವಾದಗಳು. ಮಠದಲ್ಲಿ ಆನಂದ ಗುರುಜಿ ಅವರನ್ನು ಭೇಟಿಯಾಗಿ ಭಾಳ ದಿನದಿಂದ ಅವ್ರನ್ನ ಭೇಟಿಯಾಗಿ ನಾವನ್ನು ಸ್ವಲ್ಪ ಅವರ ಚರ್ಚೆ ಮಾಡಿ ಅವರ ಕೈಯಲ್ಲಿ ತೋರಿಸಿದ್ದನ್ನು ನಾವು ಸಂಪೂರ್ಣವಾಗಿ ವ್ಯಸನ ಮುಕ್ತ ಕಾರ್ಯಕ್ರಮಕ್ಕೆ ಅವರು ಯಾವಾಗ ಆಹ್ವಾನ ನೀಡ್ತಾರೋ ನಮ್ಮ ಲೋಕ ಮಿತ್ರರು ಹಾಗೂ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಮಿತ್ರರು ಅವರ ಸದಾ ನಾವು ಕೂಡ ಇರ್ತೀವಿ. ಅದೇ ರೀತಿ